ಎಲ್ಲರಿಗೂ ನಮಸ್ಕಾರಗಳು. ನನ್ನ ಎಜುಸ್ಪಿಯರ್ ಜೂನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದೀಗ ವಿವಿಧ ಕಡೆ ಖಾಲಿ ಇರತಕ್ಕಂಥ ಹುದ್ದೆಗಳ ಕುರಿತು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇವು ಇತ್ತೀಚಿನ ಪತ್ರಿಕೆಗಳಲ್ಲಿ ಬಂದಂತಹ ಉದ್ಯೋಗ ಮಾಹಿತಿಯಾಗಿವೆ. ಮೊದಲನೇದಾಗಿ ಸೇಂಟ್ ಫ್ರಾನ್ಸಿಸ್ ಕಾಲೇಜ್ ಬೆಂಗಳೂರಿನಲ್ಲಿ ಖಾಲಿ ಇರತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅಂದರೆ ಇವು ಅಸೋಸಿಯೇಟ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಾಗಿವೆ. ಇದು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇದಾವೆ ಅಂದರೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇದ್ದಾವೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು ಅಂದರೆ PG ವಿತ್ ನೆಟ್ ಸ್ಲೆಟ್ PhD, ಅಂದರೆ ನೆಟ್ ಅಥವಾ ಸ್ಲೆಟ್ ಅಥವಾ PhD ಯಾವುದಾದ್ರೂ ಒಂದಾಗಿರಬೇಕು. PGಯಲ್ಲಿ ಮಿನಿಮಮ್ 55% ತೊಗೊಂಡು ಪಾಸ್ ಆಗಿರಬೇಕು. ಸ್ಪೆಷಲೈಸೇಷನ್ ಕೇಳಿದ್ದಾರೆ ನೋಡಿ. ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಅಕೌಂಟಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅನಾಲಿಟಿಕ್ಸ್. ಅಂದರೆ ಈ ಕೆಳಗಡೆ ನೀಡಿರ್ತಕ್ಕಂಥ ಸ್ಪೆಷಲೈಸೇಷನ್ನಲ್ಲಿ PGಯನ್ನು ಕಡ್ಡಾಯವಾಗಿ ಮಾಡಿರಬೇಕು. ಅದಾದ ನಂತರ ಎಕ್ಸ್ಪೀರಿಯನ್ಸ್ ಆಗಿರಬೇಕಂತ ಕೇಳ್ತಾ ಇದ್ದಾರೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕಂದ್ರೆ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ಕೋರಮಂಗಲ, ಬೆಂಗಳೂರು. ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಕೆಳಗಡೆ ನೀಡಿರ್ತಕ್ಕಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಅವರಿಗೆ ಕಳಿಸಿಬಿಟ್ಟು ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಮಾಹಿತಿಯು ಬಂದಂಥ 10 ದಿನದ ಒಳಗಾಗಿ ನೀವು ಏನು ಮಾಡಬೇಕು, ರೆಸ್ಯೂಮನ್ನು ಕಳಿಸ್ಬೇಕು. 10 ದಿನದ ಒಳಗೆ ನಿಮ್ಮ ರೆಸ್ಯೂಮನ್ನು ಕಳಿಸಿರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು BSNL ಫ್ರೀ ಇಂಟರ್ನ್ಶಿಪ್ ಕರೆದಿದ್ದಾರೆ. ಇದು ಯಾರಿಗಿದೆ ಅಂತಂದರೆ 12th ಪಾಸ್, ITI, ಎನಿ ಡಿಪ್ಲೊಮಾ, ಎನಿ ಡಿಗ್ರಿ ಆದಂಥ ವಿದ್ಯಾರ್ಥಿಗಳಿಗಿದೆ. 2000 ಸ್ಟೈಪಂಡು ಕೊಡ್ತಾ ಇದ್ದಾರೆ. ವೆನ್ಯೂ ಬಂದುಬಿಟ್ಟು ZTTC BSNL TK ಲೇಔಟ್ ಮೈಸೂರಲ್ಲಿ ಇದು ಖಾಲಿ ಇದೆ, ಮೈಸೂರಲ್ಲಿದೆ. ಕಾಂಟ್ಯಾಕ್ಟ್ಸ್ ನಂಬರನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೋದು. ವೆಬ್ಸೈಟ್ ಬಂದುಬಿಟ್ಟು ಕೆಳಗಡೆ ವೆಬ್ಸೈಟನ್ನು ಕೊಟ್ಟಿದ್ದಾರೆ, ಅದ್ರ ಮೂಲಕ ಚೆಕ್ ಮಾಡ್ಕೋಬೋದು. ಹಂಗಾರೆ ಫ್ರೀ ಇಂಟರ್ನ್ಶಿಪ್ನಲ್ಲಿ ಯಾವ್ಯಾವ ಕೋರ್ಸ್ ಕುರಿತು ಇವರು ಟ್ರೈನಿಂಗ್ ಕೊಡ್ತಾರೆ ಅಂತಂತ ನೋಡೋದಾದರೆ ಬ್ರಾಡ್ಬ್ಯಾಂಡ್ ಟೆಕ್ನಿಷಿಯನ್, ಆಪ್ಟಿಕಲ್ ಫೈಬರ್ ಸ್ಪ್ಲೈಸರ್, ಆಪ್ಟಿಕಲ್ ಫೈಬರ್ ಟೆಕ್ನಿಷಿಯನ್, ವೈರ್ಲೆಸ್ ಟೆಕ್ನಿಷಿಯನ್, ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಟೆಕ್ನಿಷಿಯನ್, ವೈರ್ಲೆಸ್ ನೆಟ್ವರ್ಕ್ ಟೆಕ್ನಿಷಿಯನ್ ಅಂತ ಈ 6 ಕೋರ್ಸ್ಗಳ ಕುರಿತಾದಂಥ ಇಂಟರ್ನ್ಶಿಪ್ ಇರುತ್ತೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ಯಾರಾದರೂ ಇದ್ದರೆ ಈ ಮೇಲಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಡೀಟೇಲ್ಸನ್ನು ತೊಗೋಬೋದು. ಮತ್ತು ಇದರಲ್ಲಿ ಹಾಸ್ಟೆಲ್ ಫೆಸಿಲಿಟಿನೂ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು ಅರ್ಜಿನ. ಶ್ರೀ ಸಿದ್ಧಿವಿನಾಯಕ ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಸ್ಟಾಫ್ ರಿಕ್ರೂಟ್ಮೆಂಟ್ ಕುರಿತಾದಂಥ ಮಾಹಿತಿ ಇದೆ. ಈ ಶ್ರೀ ಸಿದ್ಧಿವಿನಾಯಕ ರೆಸಿಡೆನ್ಸಿಯಲ್ ಸ್ಕೂಲ್ ಎಲ್ಲಿ ಬರುತ್ತೆ ಅಂದರೆ ಉಡುಪಿ ಡಿಸ್ಟಿಕ್, ಕುಂದಾಪುರ ತಾಲೂಕು, ಹತ್ತಿಯಂಗಡಿ ಅಂತ ಇದೆ. ಇದ್ರ ಪಿನ್ ಕೋಡ್ ಬಂದುಬಿಟ್ಟು 576283. ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಡೀಟೇಲ್ಸಿಗೆ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ಕೇಳ್ಬೋದು. ಇಮೇಲ್ ಐಡಿನೂ ಕೊಟ್ಟಿದ್ದಾರೆ ನೋಡಿ ಮೇಲೆ. ಅಂದರೆ ಇಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳು ಟೀಚರ್ ಫಾರ್ ಹೈಸ್ಕೂಲ್, ಟೀಚರ್ಸ್ ಫಾರ್ ಪ್ರೈಮರಿ ಸ್ಕೂಲ್, ನರ್ಸರಿ ಸ್ಕೂಲ್ ಟೀಚರ್ಸ್, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಮೇಲ್ ಆರ್ ಫಿಮೇಲ್, ಪಬ್ಲಿಕ್ ರಿಲೇಷನ್ಸ್ ಆಫೀಸರ್, PRO, ಸ್ಟೂಡೆಂಟ್ ಕೌನ್ಸಿಲರ್, ಕಂಪ್ಯೂಟರ್ ಟೀಚರ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಸ್, HR ಮ್ಯಾನೇಜರ್, ಅಸಿಸ್ಟೆಂಟ್ ವಾರ್ಡನ್ ಮೇಲ್ ಆರ್ ಫಿಮೇಲ್, ಸೂಪರ್ವೈಸರ್ ಫಾರ್ ಹೌಸ್ ಕೀಪಿಂಗ್ ಮೇಲ್ ಆರ್ ಫಿಮೇಲ್, ಅಟೆಂಡರ್, ಡ್ರೈವರ್ಸ್, ಕುಕ್ ಆರ್ ಅಸಿಸ್ಟೆಂಟ್ ಕುಕ್, ಸ್ಟಾಫ್ ನರ್ಸ್, ಕ್ಲರ್ಕ್. ಈ ರೀತಿ ವಿವಿಧ ಅಂತ ಹುದ್ದೆಗಳಿದ್ದಾವೆ. ಸಾಕಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟು 16 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದಕ್ಕೆ ತಕ್ಕಂತೆ ಕ್ವಾಲಿಫಿಕೇಷನ್ ಪಕ್ಕದಲ್ಲೇ ಕೇಳಿದ್ದಾರೆ ನೋಡಿ. ಆಕರ್ಷಕವಾದ ಸಂಬಳವನ್ನು ಕೊಡ್ತಾರೆ. ಫಾರ್ ಮೋರ್ ಡೀಟೇಲ್ಸ್ ಮೇಲೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಬೋದು. ಏನಾದರೂ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಮೇಲೆ ಕೊಟ್ಟಿರ್ತಕ್ಕಂಥ ಇಮೇಲ್ ಐಡಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದ್ರ ಜೊತೆಗೆ ಗುಡ್ ಎಕ್ಸ್ಪ್ರೆಷನ್ ಇನ್ ಇಂಗ್ಲೀಷ್ ಈಸ್ ಎಸೆನ್ಷಿಯಲ್ ಅಂತ ಕೇಳಿದ್ದಾರೆ. ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿಯಾಗಿ ಮಾತಾಡೋಕ್ಕೆ ಬರ್ತಾ ಇರಬೇಕು. ಫುಡ್ ಆ್ಯಂಡ್ ಹಾಸ್ಟೆಲ್ ಅಕಾಮಿಡೇಷನ್ ವಿಲ್ ಬಿ ಪ್ರೊವೈಡೆಡ್ ಆನ್ ಡಿಮ್ಯಾಂಡ್. ಅಂದರೆ ನಿಮಗೇನಾದರೂ ಹಾಸ್ಟೆಲ್ ಫೆಸಿಲಿಟಿ ಅಥವಾ ಫುಡ್ ಫೆಸಿಲಿಟಿ ಏನಾದರೂ ಅವಶ್ಯಕತೆ ಇದ್ದರೆ ನೀವು ಕೇಳಿಬಿಟ್ಟು ಪಡ್ಕೊಳ್ಬೋದು. ಅದರ ಲಭ್ಯತೆ ಇದೆ ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಆ್ಯಸ್ ಫಾರ್ ಎಫಿಷಿಯನ್ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಅಂದರೆ ಸ್ಯಾಲ್ರಿ ನಿಮ್ಮ ದಕ್ಷತೆ ಮತ್ತು ಸೇವಾ ಅನುಭವದ ಮೇಲೆ ನಿರ್ಧಾರವಾಗಿರುತ್ತದೆ ಅಂತ ಹೇಳಿದ್ದಾರೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ಮೇಲೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳ್ಬೋದು. ಇದರಲ್ಲಿ ಲಾಸ್ಟ್ ಡೇಟ್ ಅಂತ ಏನು ಕೊಟ್ಟಿಲ್ಲ. ಸೊ ನಿಮಗೆ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಕಾಲ್ ಮಾಡಿಬಿಟ್ಟು. ಅಥವಾ ಇಲ್ಲ ಮೇಲ್ ಐಡಿ ಇದೆ, ಮೇಲ್ ಐಡಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ವೆಬ್ಸೈಟ್ ಇದೆ, ವೆಬ್ಸೈಟ್ನಲ್ಲಿ ಕೂಡ ನೀವು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ. ಅಂದರೆ ಆಳ್ವಾಸ್ನಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇದು ರಾಜ್ಯ ಪಠ್ಯಕ್ರಮದ ಶಾಲೆಯಾಗಿದೆ. ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯ ಈ ಕೆಳಕಂಡ ಹುದ್ದೆಗಳಿಗೆ ಶಿಕ್ಷಕರು ಬೇಕಾಗಿದ್ದು ನಿಗದಿತ ಅರ್ಹತೆಯುಳ್ಳ ಶಿಕ್ಷಕರು ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಕೇಳಿದ್ದಾರೆ. ಯಾವ್ಯಾವ ಹುದ್ದೆಗಳು ಖಾಲಿದಾವೆ ನೋಡೋಣ ಬನ್ನಿ. ಸಮಾಜ ವಿಜ್ಞಾನ, ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ವಿಷಯದಲ್ಲಿ ಮತ್ತು ಹಿಂದಿ ವಿಷಯದಲ್ಲಿ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಸಮಾಜ ವಿಜ್ಞಾನಕ್ಕೆ ಕಂಪಲ್ಸರಿ MA B.Ed ಆಗಿರಬೇಕು. ಆಂಗ್ಲ ಭಾಷೆಗೆ MA ಇಂಗ್ಲೀಷ್ ಆಗಿರಬೇಕು. ಅದ್ರ ಜೊತೆಗೆ B.Ed ಆಗಿರಬೇಕು. ಹಿಂದಿ ವಿಷಯಕ್ಕೆ MA ಆಗಿರಬೇಕು. ಅದ್ರ ಜೊತೆಗೆ B.Ed ಆಗಿರಬೇಕು. ಆದರೂ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಅದಾದ ನಂತರ ಜನಾಮೃತ PU ಕಾಲೇಜ್ ಬಳ್ಳಾರಿಯಲ್ಲಿ ಹುದ್ದೆಗಳ ಖಾಲಿದಾವೆ. ರಿಕ್ವೈರ್ಸ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಫಾರ್ ಸ್ಕೂಲ್ ಆ್ಯಂಡ್ ಕಾಲೇಜ್. ಅಂದರೆ ಶಾಲೆಗಳಿಗೂ ಮತ್ತು ಕಾಲೇಜುಗಳಿಗೂ
ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. CBSE ಟೀಚರ್ಸ್ ಆಲ್ ಸಬ್ಜೆಕ್ಟ್, ಅಂದರೆ CBSE ಟೀಚರ್ಸ್ ಬೇಕಾಗಿದ್ದಾರೆ ಎಲ್ಲ ಸಬ್ಜೆಕ್ಟ್ಗಳಿಗೂ, ಮತ್ತು ಹೆಡ್ ಮಾಸ್ಟರ್ ಬೇಕಾಗಿದ್ದಾರೆ CBSE ಸ್ಕೂಲ್ಗೆ, ಕ್ಯಾಂಪಸ್ ಮ್ಯಾನೇಜರ್, ಅಕೌಂಟೆಂಟ್, ನರ್ಸರಿ ಟೀಚರ್ಸ್, ನರ್ಸರಿ ಕೋಆರ್ಡಿನೇಟರ್ಸ್, ಕನ್ನಡ, ಸೋಷಿಯಲ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಬಯಾಲಜಿ, ಇಂಗ್ಲೀಷ್, ಸಂಸ್ಕೃತ್, ಫಿಸಿಕಲ್ ಎಜುಕೇಷನ್, ಸ್ಟಾಫ್ ನರ್ಸ್, ವಾರ್ಡನ್, ಡ್ರೈವರ್ಸ್, ಆಫೀಸ್ ಸ್ಟಾಫ್, ಇವೆಲ್ಲ ಹುದ್ದೆಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅರ್ಜಿಯನ್ನು ಕರೆದಿದ್ದಾರೆ. ಅವರಿಗೆ ಟೀಚರ್ ಫ್ಯಾಕಲ್ಟಿ ಬೇಕಾಗಿದೆ. ಅದಕ್ಕೋಸ್ಕರ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ಕೆಳಗಡೆ ನೀಡಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ನೀವು ಹೆಚ್ಚಿನ ವಿವರವನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇದಾದ ನಂತರ ದೇಶಪಾಂಡೆ ಸ್ಕಿಲ್ಲಿಂಗ್ ಫೌಂಡೇಶನ್ ಹುಬ್ಬಳ್ಳಿ ಇವರ ವತಿಯಿಂದ ಶಿಗ್ಗಾಂವ್ ತಾಲೂಕಿನ ಕನ್ನಡ ಶಾಲೆಯಲ್ಲಿ ಪಾಠ ಮಾಡಲು ಶಿಕ್ಷಕಿಯರು ಬೇಕಾಗಿದ್ದಾರೆ ಅಂತ ಒಂದು ಜಾಬ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆ ಯಾವುದೇ ಪದವಿ ಅಥವಾ BEd ಮುಗಿಸಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಈ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ 15 ದಿನಗಳ ಉಚಿತ ತರಬೇತಿಯನ್ನು ಕೊಡಲಾಗುವುದು ಮತ್ತು ಸಂಭಾವನೆಯನ್ನು ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಈ ಹುದ್ದೆ ಬಂದ್ಬಿಟ್ಟು ಹೊಸ ನೀರಲ್ಗಿಯಲ್ಲಿ ಖಾಲಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಬೇಕು, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೆ ಮೊದಲು ಬಂದವರಿಗೆ ಆದ್ಯತೆ ಅಂತ ಹೇಳಿದ್ದಾರೆ ನೋಡಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿ ಇನ್ನೊಂದು ಕೇಳಿದ್ದಾರೆ ನೋಡಿ, ಅದೇ ದೇಶಪಾಂಡೆ ಸ್ಕಿಲ್ಲಿಂಗ್ನಲ್ಲಿ ಮತ್ತೆ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಬೇರೆ ಸ್ಥಳದಲ್ಲಿ ಏನಾಗಿದೆ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂಗ್ಲೀಷ್ ಹೇಳಿಕೊಡುವ ಸದಾವಕಾಶ, ಉತ್ತಮ ಇಂಗ್ಲೀಷ್ ಸಂವಹನ ಕೌಶಲದ ಜೊತೆಗೆ ಯಾವುದೇ ಪದವಿ BA, BSc, BCom or BEd, DEd ಆಗಿರಬೇಕು. ಇವೆಲ್ಲ ಕ್ವಾಲಿಫಿಕೇಷನ್ ಅಂತ ಅಭ್ಯರ್ಥಿಗಳು ರಾಮನಕೊಪ್ಪ ಎಂಬ ಸ್ಥಳದಲ್ಲಿ ಇರುವಂಥ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಯಾರಾದರೂ ಅರ್ಜಿ ಸಲ್ಲಿಸುವಂಥ ಇಂಟ್ರೆಸ್ಟ್ ಇದ್ದರೆ ಅರ್ಜಿ ಸಲ್ಲಿಸ್ಬೋದು. ಹೆಚ್ಚಿನ ಮಾಹಿತಿಗೆ ಏನಾದರೂ ನಿಮಗೆ ಬೇಕಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಇವತ್ತು ನಾನು ಇಷ್ಟೆಲ್ಲ ಮಾಹಿತಿಗಳನ್ನು ನೀಡಿದ್ದೇನೆ. ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.